ಇನ್ನು ಕಳೆದ ಕೆಲವು ದಿನಗಳಿಂದ ರೈತರ ಹೋರಾಟ ಸೂಕ್ತವಾದ ಕಬ್ಬಿಗೆ ಬೆಲೆಯನ್ನು ನಿಗದಿಪಡಿಸುವಂತೆ ರೈತರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಳೆದ ಕೆಲವು ದಿನಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ. ನಿನ್ನೆ ಕೂಡ ಅಧಿಕಾರಿಗಳೊಂದಿಗೆ ಹಾಗೂ ಫ್ಯಾಕ್ಟರಿ ಮಾಲಕರೊಂದಿಗೆ ಒಂದು ಸಭೆಯನ್ನು ಕರೆದಿದ್ದು ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಿದೆ ಏನೆಲ್ಲ ಇಲ್ಲ ಅಂತ ಕೆಲವೊಂದಿಷ್ಟು ರೈತರ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೇಳೋಣ. ಸರ್, ಪ್ರಮುಖವಾಗಿ ಕಳೆದ ಕೆಲವು ದಿನಗಳಿಂದ ಈ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ ಒಂದು ಬೃಹತ್ತಾದ ಒಂದು ಪ್ರತಿಭಟನೆ ಕೂಡ ಆಗ್ತಾ ಇದೆ, ಸೂಕ್ತ ಕಬ್ಬಿಗೆ ಬೆಲೆ ಬೇಕು ಅಂತ. ಅಂದರೆ ನಿನ್ನೆ ಆಗಿರುವಂಥ ಒಂದು ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಅಂತ ಸರ್? ನಿನ್ನೆ ಆದಂಥ ಸಭೆಯಲ್ಲಿ ಸರ್ಕಾರ, ಫ್ಯಾಕ್ಟ್ರಿ ಮಾಲೀಕರು ಹಾಗೂ ಸರ್ಕಾರದ ಗೌರವಾನ್ವಿತ ಪ್ರತಿನಿಧಿಗಳು, ಈ DC SP ಸಾಹೇಬರು ಇವರೆಲ್ಲರೂ ಕೂಡಿ ಒಂದು ರೈತರನ್ನ ಸಭೆ ಏರ್ಪಡಿಸಿದ್ದರು. ಫ್ಯಾಕ್ಟ್ರಿ ಮಾಲೀಕರು ನಮಗೆ ಲಾಸ್ನಾಗ ಅದಾವೆ, ಸರ್ಕಾರ ಆದೇಶದಾಗ ನಾವು ಲಾಸ್ನಾಗ ಅದೀವಿ ಅಂತೇಳಿ ಹೆಚ್ಚುವರಿ ಕೊಡತ್ತೆ ನಾವು ಹೇಳಿದಾಗ ಸರ್ಕಾರ ಆದೇಶದಾಗ ನಾವು ಲಾಸ್ದಾಗ ಅದೀವಿ ಅಂತ ಹೇಳ್ತಾರೆ. ಇವರು ಹೆಚ್ಚುವರಿ ಕೊಡೋದ್ರಾಗ ನಮಗೆ ಆಗಂಗಿಲ್ಲ. ಇದ್ರೆ ಇವರು ಮತ್ತೊಂದು ಫ್ಯಾಕ್ಟ್ರಿ ಯಾಕೆ ಕಟ್ತಾರೋ ಅದು ಒಂದು. ಮುಂದೆ ಏನೈತಿ ಅಂದ್ರೆ ಈಗ 3,001 ರೂಪಾಯಿ ಮ್ಯಾಲೆ 3,000 ಮ್ಯಾಲೆ ₹1 ಕೊಡೋಕ್ಕಾಗಲ್ಲ ಅಂತವ್ರು ಈಗ 3,300ಕ್ಕೆ ಒಪ್ಕೊಳಕ್ಕೆ ತಯಾರದಾರು. ಇವ್ರಿಗೆ ನಾವೇನು ಭಾಳ ಬೇಡಿಕೆ ಇಟ್ಟಿಲ್ಲ. ನಮ್ಮ ಮಗ್ಗಲ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲಾದಾಗ ಬೇಡಿಕಾಳು ಫ್ಯಾಕ್ಟ್ರಿ ಅವರು ಸರ್ಕಾರದ ಆದೇಶವನ್ನು ಮೀರಿ 3,350 ರೂಪಾಯಿ ಕೊಟ್ಟಾರ. ಆಟ ಕೊಡಕ್ಕೆ ಇವರಿಗೆ ನಾವು ಕೇಳಿದಾಗ ಇವರು ಮಂಡತನ ಹಚ್ತಾರೆ. ಸರ್ಕಾರ ರೈತರಿಗೆ ಕೊಡಬಾರ್ದು ಅನ್ನುವಂಥ ಭಾವನೆಗಳು ಫ್ಯಾಕ್ಟ್ರಿ ಮಾಲಕರದು, ರೈತರಿಗೆ ಕೊಡಬಾರ್ದು ಅನ್ನುವಂಥ ಮಂಡತನ. ಅದನ್ನು ಬಿಟ್ಟು ಫ್ಯಾಕ್ಟ್ರಿನೂ ಉಳಿಬೇಕು, ರೈತರು ಉಳಿಬೇಕು ಅನ್ನೋ ದೃಷ್ಟಿಯೊಳಗೆ ನಾವು ಕೇಳಕತ್ತೀವಿ. ಈಗ 4-5 ವರ್ಷದಿಂದ ನಾವು ಏನು ಯಾವುದು ಕೊಟ್ಟಿಲ್ಲ, ಬೇಡಿಲ್ಲ. ಮತ್ತು ನಮ್ಮದೇನು ಸರ್ಕಾರ ಆದೇಶ ಮಾಡಿದ್ರಾಗ 2023-24ರಾಗ $50 ರೂಪಾಯಿ ಕೊಡ್ತೇನಂಥದ್ದು ಸರ್ಕಾರದ ಹೇಳಿಕೆ, ಅದು ಇನ್ನೂ ಬಂದಿಲ್ಲ. ಅದರ ಸಂಬಂಧ ನಮಗೆ ಸರ್ಕಾರ ಮ್ಯಾಗ ವಿಶ್ವಾಸ ಇಲ್ಲ. ಫ್ಯಾಕ್ಟ್ರಿ ಮಾಲಕರು ನಾವು ಬಗೆಹರಿಸಿಕೊಳ್ಳುವಂಥ ಮಾತು ಒಡಂಬಡಿಕೆ ನಮ್ಮ ಮುಧೋಳ ಹೋರಾಟದಲ್ಲಿ ಬಂದಿದೆ. ಅದಕ್ಕಾಗಿ ಈ ನಮ್ಮ ಫ್ಯಾಕ್ಟ್ರಿ ಮಾಲೀಕರು ಏನದಾರಲ್ಲ, ರೈತರಿಗೆ ಸಂತೋಷವಾಗುವಂಥ ದರವನ್ನು ಘೋಷಿಸಿ ಈ ರೈತರ ಪ್ರತಿಭಟನೆಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಫ್ಯಾಕ್ಟ್ರಿ ಮಾಲಕರಲ್ಲಿ ನಾನು ಮನವಿ ಮಾಡ್ತೀನಿ. ರಿಕವರಿ ಹೊರತುಪಡಿಸಿ ನಾವು ಬಿಲ್ ವರ್ಷ ರಿಕವರಿ ಹೊರತುಪಡಿಸಿ ನಾವು ಬಿಲ್ ಇಲ್ಲಿ ಮಾಡ್ತಾ ಇದ್ದೀವಿ. FRP ಇದು ಏನೂ ಇಲ್ಲ. ಅವರಾದರೂ ಹೇಳ್ತಾರೆ DC ಆಫೀಸ್ನಲ್ಲಿ ಪ್ರೊಸೀಡಿಂಗ್ದಲ್ಲಿದೆ, ನಾವು ಆದರೂ ಅದೇ ರೀತಿ ಮಾಡ್ಕೋತಾ ಬಂದಿದ್ದೀವಿ. ಈಗ ನಮ್ದು ಏನೈತಿ 3,350 ರೂಪಾಯಿ ಬೇಡಿಕೆದಾಗ ಏನಾಗೈತಿ ಆ ರೇಟ್ ಕೊಡತ್ತೇಳಿ ನಾವು ನಿನ್ನೆ ಹೇಳಿದಾಗ ಅದು ಸಭೆ ವಿಫಲ ಆಗಿದೆ. ಸರ್, ಎಲ್ಲೋ ಒಂದು ಕಡೆ ಈಗ ಫ್ಯಾಕ್ಟ್ರಿ ಮಾಲಕರು ಏನು ಹೇಳ್ತಾ ಇದ್ದಾರೆ, 3,300 ರೂಪಾಯಿ ನಾವು ಸರ್ಕಾರ ಘೋಷಣೆ ಮಾಡಿದ ನಾವು ಭಾರ ಆಗೈತಿ, ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಹೊರತಾಗಿ 3,300 ರೂಪಾಯಿ ಮೇಲೆ ₹1 ಕೊಡಂಗಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳಿದ್ರು ಸರ್? ಸರ್, ಅವರು ಕೊಡೋಕ್ಕಾಗೋಲ್ಲ ಅಂತ ಯಾವತ್ತೂ ಹೇಳ್ಕೊತ ಬಂದಿದ್ದಾರೆ. ಅವರು ಈಗ ಒಂದು ತಿಂಗಳಿಂದ ಸಭೆ ಮಾಡಿದಾಗ, ಬಾಗಲಕೋಟೆ DC ಆಫೀಸ್ದಾಗ ಸಭೆ ಮಾಡಿದಾಗ ಅವ್ರು ಏನು ಹೇಳಿದಾರಪ್ಪ ಅಂದ್ರೆ 3,000ಕ್ಕಿಂತ ನಾವು ₹1 ಹೆಚ್ಚು ಕೊಡೋಕ್ಕಾಗೋಲ್ಲ ಅಂದಂಥವ್ರು. ಈಗ ಸರ್ಕಾರ 3,250 ಸರ್ಕಾರ 50 ಕೊಡ್ತಾರೆ ಅನ್ನೋತ್ನಾಗ 3,250ಕ್ಕೆ ಹೆಂಗೆ ಒಪ್ಕೊಂಡ್ರು? ಲಾಸ್ನಾಗಿರುವಂಥ ಫ್ಯಾಕ್ಟ್ರಿ ಅವರು 250 ಕೊಡೋಕೆ ಯಾಕೆ ಹೆಜ್ಜೆ ಇಟ್ಟಿಲ್ರಿ? ಈಗ ಬೆಡ್ಕ್ಯಾಳ್ದವ್ರು ಕೊಡುವಂಥದ್ದನ್ನು ಯಾಕೆ ನಮಗೆ ಕೊಡೋಕ್ಕಾಗೋದಿಲ್ಲ? ಬೆಡ್ಕ್ಯಾಳ ಫ್ಯಾಕ್ಟ್ರಿ ಅವರು 3,350 ರೂಪಾಯಿ ಕೊಟ್ಟಾರ. ಲಾಸ್ಟ್ ಕೊಟ್ಟರೆ ನಾವು ಫ್ಯಾಕ್ಟ್ರಿ ಚಾಲೂ ಮಾಡಿಕೊಡ್ತೀವಿ, ಇಲ್ಲಕಂದ್ರೆ ನಾವು ಚಾಲೂ ಮಾಡಿಕೊಡಂಗಿಲ್ಲ ತಕ್ಷಣ ನಾವು ಸಭೆ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಮುಂದಿನ ಹೋರಾಟ ಏನೇನು ಸರ್? ಎಲ್ಲ ಈಗಾಗಲೇ ಅವ್ರು ರೈತರು ಒಂದು ಕಡೆ ಇರ್ಬೋದು, ಫ್ಯಾಕ್ಟ್ರಿ ಮಾಲಕರು ಒಂದು ಕಡೆ ಇರೋ ಸಭೆ ವಿಫಲ ಆಗಿದೆ. ಮುಂದಿನ ಹೋರಾಟ ಏನು ಸರ್? ಅಂದರೆ ಮುಂದಿನ ಹೋರಾಟ ಎಲ್ಲ ಕಡೆ ನಮ್ಮ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ರೋಚಿಗೆದ್ದ ರೈತರು ಪ್ರತಿಭಟನೆ ಶುರುವಾಗಿದೆ. ಇಲ್ಲಿ ಮಾಲಿಂಗ್ಪುರ ರೋಡು ಹಾಗೂ ಜಮಖಂಡಿ ರೋಡು ಹಾಗೂ ಕಸ್ಬಾ ಜಂಬಗಿ ಲೋಕಾಪುರ ರೋಡು, ಮೌಂಟ್ರು ರೋಡು, ಬೀಳ್ಗಿ ರೋಡು ಸಂಪೂರ್ಣ ಬಂದಾಗಿದೆ. ಆ ರೈತರಿಗೆ ಎಲ್ಲರಿಗೂ ನಾವು ಏನು ಹೇಳ್ತೀವಿ ಅಂದ್ರೆ ಶಾಂತತೆಯಿಂದ ರಸ್ತೆ ತಡೆಯನ್ನು ಮಾಡಬೇಕು, ಎಲ್ಲರೂ ಸ್ಪಂದನೆ ಕೊಟ್ಟು ರಸ್ತೆ ತಡೆಯನ್ನು ಮಾಡಬೇಕಂತ ಹೇಳ್ತೀವಿ. ಇನ್ನೊಂದು, ಇವರು 3,300 ಕೊಡಾಕೆ ಇವರು ಏನು ಸರಿತಾರಂದ್ರೆ ಸರ್ಕಾರ ಆದೇಶವನ್ನು ಮೀರಿ 3,311 ರೂಪಾಯಿ ADP ಅವರು ಕೊಡಾಕತ್ಯಾರ. ಇದಕ್ಕೆ ಉಳ್ಕಾದ ಫ್ಯಾಕ್ಟ್ರಿಗಳು ಏನಾಕೈತೆ, ಅದು ಸಣ್ಣ ಫ್ಯಾಕ್ಟ್ರಿ. ಈ ದೊಡ್ಡ ಫ್ಯಾಕ್ಟ್ರಿ ಅವ್ರು ಇಥನಾಲ್ ಇದೆ, ಡಿಸ್ಲರಿ ಇದೆ, ಏನೆಲ್ಲ ಬಯೋ ಪ್ರಾಡಕ್ಟ್ ಎಲ್ಲ ರಗಡೆ ಇದ್ದಾವೆ. ಇಂಥವ್ರು ಯಾಕೆ ಕೊಡೋಕ್ಕಾಗಂಗಿಲ್ಲ ಅನ್ನೋದು ನಮ್ಮ ಒತ್ತಾಯ. ಇದಿಷ್ಟು ಪ್ರಮುಖವಾಗಿ ರೈತರ ಮಾತಾಗಿತ್ತು. ಒಟ್ಟಾರೆಯಾಗಿ 3,500 ರೂಪಾಯಿ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಕೂಡ ಮುಧೋಳಾಗಿರ್ಬೋದು, ಸುತ್ತಮುತ್ತ ಒಂದು ರಸ್ತೆಯನ್ನು ತಡೆ ಹಿಡಿದು ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ TV ನ್ಯೂಸ್, ಮುಧೋಳ. ಮುಧೋಳ ಜನತೆಗೊಂದು ಸಿಹಿ ಸುದ್ದಿ, ನಿಮ್ಮ ನಗರಕ್ಕೆ ಬಂದಿದೆ A to Z ಬಿಗ್ ಬಜಾರ್.
ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ. ಕೇವಲ 130 ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ. ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಗಿಫ್ಟ್ ಐಟಮ್ಸ್, ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು, ಮಕ್ಕಳ ಶಾಲಾ ಪರಿಕರಗಳು, ಸೌಂದರ್ಯ ವರ್ಧಕಗಳು, ಟೂಲ್ ಕಿಟ್, ವಾಟರ್ ಬಾಟಲ್ಸ್, ಮಹಿಳೆಯರ ಪರ್ಸ್, ಹ್ಯಾಂಡ್ ಬ್ಯಾಗ್ಗಳು, ಬೆಡ್ಶೀಟ್, ಕರ್ಟನ್ಸ್ಗಳು ಲಭ್ಯ. ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಪಿಂಗಾಣಿ ವಸ್ತುಗಳು, ಮನೆಯ ಅಲಂಕಾರಿಕ ಐಟಂಗಳು, ಪ್ಲಾಸ್ಟಿಕ್ ಬಾಕ್ಸ್, ಗಾಜಿನ ಕಪ್ಗಳು, ಮ್ಯಾಟ್, ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತವೆ. 130 ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ. ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.